ಕಾಡಿನಲ್ಲಿ ಒಂದು ಸಿಂಹ ರಾಜನಂತೆ ಆಳುತ್ತಿತ್ತು. ಅದು ತನ್ನ ಶಕ್ತಿಗೆ ಅಹಂಕಾರಿ. ದಿನವೊಂದು ಹಸಿವಿನಿಂದ ಬಳಲಿ ಒಂದು ಚಿಕ್ಕ ಜಿಂಕೆಯನ್ನು ನೋಡಿತು. ಜಿಂಕೆಯು ಹುಲ್ಲು ಮೇಯುತ್ತಾ ಶಾಂತವಾಗಿ ಇದ್ದಳು. ಸಿಂಹವು ಮೆಲ್ಲನೆ ಹತ್ತಿರ ಬಂದು, ಇಂದು ನೀನು ನನ್ನ ಆಹಾರ ಎಂದು ಗರ್ಜಿಸಿತು. ಜಿಂಕೆಯು ಭಯಪಡದೆ ಶಾಂತವಾಗಿ ನಕ್ಕಳು. ರಾಜನೇ, ನೀವು ನನ್ನನ್ನು ತಿನ್ನುವ ಮೊದಲು ಒಂದು ಚಿಕ್ಕ ಐಡಿಯಾ ಕೇಳಿ. ನಾನು ನಿಮಗೆ ಏನೋ ಒಂದು ಆಶ್ಚರ್ಯಕರವಾದದ್ದನ್ನು ತೋರಿಸುತ್ತೇನೆ. ಅದರ ನಂತರ ನೀವು ಬಯಸಿದರೆ ನನ್ನನ್ನು ತಿನ್ನಬಹುದು ಎಂದಳು. ಸಿಂಹಕ್ಕೆ ಕುತೂಹಲ. ಏನು ಐಡಿಯಾ? ತ್ವರೆ ಮಾಡು ಎಂದಿತು. ಜಿಂಕೆಯು ಹೇಳಿದಳು, ಕಾಡಿನ ಆಳದಲ್ಲಿ ಒಂದು ದೊಡ್ಡ ಕುಳಿ ಇದೆ. ಅದರಲ್ಲಿ ಚಿನ್ನದ ನಾಣ್ಯಗಳು ತುಂಬಿವೆ. ಆದರೆ ಅದನ್ನು ತೆಗೆಯಲು ಒಬ್ಬ ಧೈರ್ಯಶಾಲಿ ಬೇಕು. ನೀವು ಸಿಂಹರಾಜ್, ನಿಮಗೆ ಭಯವಿಲ್ಲವಲ್ಲವೇ? ನಾನು ಮೊದಲು ಒಳಗೆ ಹೋಗಿ ನೋಡಿ ಬರುತ್ತೇನೆ. ನೀವು ಹೊರಗೆ ಕಾಯಿರಿ. ನಾನು ಬಂದ ಮೇಲೆ ನೀವು ಒಳಗೆ ಹೋಗಿ ಎಲ್ಲಾ ಚಿನ್ನ ತೆಗೆದುಕೊಳ್ಳಿ. ನಂತರ ನನ್ನನ್ನು ತಿನ್ನಿ. ಸಿಂಹವು ಚಿನ್ನದ ಮಾತು ಕೇಳಿ ಲಾಭದ ಆಸೆಗೆ ಬಿದ್ದಿತು. ಸರಿ, ಹೋಗು. ಆದರೆ ಶೀಘ್ರ ಬಾ ಎಂದಿತು. ಜಿಂಕೆಯು ಓಡಿ ಹೋದಳು. ಆದರೆ ಯಾವುದೇ ಕುಳಿ ಇರಲಿಲ್ಲ. ಅವಳು ಕೇವಲ ಸಿಂಹವನ್ನು ಮೋಸ ಮಾಡಿ ತಪ್ಪಿಸಿಕೊಂಡಳು. ಸಿಂಹವು ಬಹಳ ಹೊತ್ತು ಕಾಯಿತು. ಜಿಂಕೆ ಬರಲೇ ಇಲ್ಲ. ಕೊನೆಗೆ ಸಿಂಹಕ್ಕೆ ಅರ್ಥವಾಯಿತು. ಜಿಂಕೆಯು ತನ್ನ ಬುದ್ಧಿಯಿಂದ ತನ್ನನ್ನು ಉಳಿಸಿಕೊಂಡಳು. ಸಿಂಹವು ಆಶ್ಚರ್ಯದಿಂದ ನಿಂತಿತು. ಆರೆ, ಈ ಚಿಕ್ಕ ಜಿಂಕೆಯ ಬುದ್ಧಿ ಎಷ್ಟು ದೊಡ್ಡದು! ಶಕ್ತಿಗಿಂತ ಬುದ್ಧಿಯೇ ದೊಡ್ಡದು ಎಂದು ಇಂದು ತಿಳಿಯಿತು ಎಂದುಕೊಂಡಿತು. ಅಂದಿನಿಂದ ಸಿಂಹವು ಜಿಂಕೆಯನ್ನು ಹಿಂಬಾಲಿಸದೆ ಬದಲಿಗೆ ಗೌರವಿಸಲು ಪ್ರಾರಂಭಿಸಿತು. ಈ ಘಟನೆಯ ನಂತರ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಒಂದೇ ಸಂಭಾಷಣೆ ಮಾಡುತ್ತಿದ್ದವು. ಜಿಂಕೆಯ ಐಡಿಯಾ ನೋಡಿ ಸಿಂಹವೇ ಅಚ್ಚರಿಪಟ್ಟಿತು. ಬುದ್ಧಿಯಿಂದ ಭಯವನ್ನು ಜಯಿಸಬಹುದು ಎಂಬುದು ಈ ಕಥೆಯ ನೀತಿ.